ಚನ್ನಪಟ್ಟಣ ಉಪಚುನಾವಣೆ ಬಳಿಕ ಜೆಡಿಎಸ್ನಲ್ಲಿ ಸಾಕಷ್ಟು ಅಸಮಾಧಾನಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಜಿಟಿ ದೇವೇಗೌಡರು ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕಿದ್ದಾರೆ. ಜೊತೆಗೆ ರೇವಣ್ಣ ಅವರು ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ. ಬನ್ನಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಎಚ್ ಡಿ ರೇವಣ್ಣ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ತಾವು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ, ಜೊತೆಗೆ ಜಿಟಿ ದೇವೇಗೌಡರು ಕೂಡ ಭಾಗಿಯಾಗಿರಲಿಲ್ಲ, ಜೊತೆಗೆ ಅವರು ಅಸಮಾಧಾನವನ್ನು ಕೂಡ ಹೊರಗಡೆ ಹಾಕಿರುವಂಥದ್ದು. ಸರ್, ಈಗ ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ತಪ್ಪು ಕಲ್ಪನೆ ಬೇಕಿಲ್ಲ. ನಾನು ದೇವಸ್ಥಾನದಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಬಚ್ಚಲ ಮನೆಯಲ್ಲಿ ಇದಾಗಿ ಸುಮಾರು 2 ತಿಂಗಳುಗಳ ಕಾಲ ನಾನು ಆ ನೋವನ್ನು ತಡೆಯೋಕ್ಕಾಗಿಲ್ಲ. ಪ್ರಚಾರ ಮಾಡೋ ನಾನು ಒಂದು 2-3 ದಿವಸ ಹಂಗೂ 2-3 ದಿವಸ ಅಲ್ಲಿ ಹೋಗಿ ಕುಮಾರಣ್ಣವ್ರು ಮಾತಾಡಿಸ್ಕೊಂಡು ನನ್ನ ಕೈಲಿ ಆಗಲಿಲ್ಲ. ನಿಮಗೆ ಗೊತ್ತಿದೆ, ಬಿದ್ದು ನೋವಾಗಿ ಒಂದೆರಡು ಕಡೆ, ಈ ಕಡೆ ಬಲಗಡೆನೂ ಫ್ರ್ಯಾಕ್ಚರ್ ಆಯಿತು, ಒಂದು ಸಾರಿ ಎಡಗಡೆನೂ ಫ್ರ್ಯಾಕ್ಚರ್ ಆಗಿತ್ತು. ಆದ್ದರಿಂದ ಹೋಗೋಕ್ಕಾಗಲಿಲ್ಲ. ನಾವು ಯಾರು ತಿಳ್ಕೊಂಡಿದ್ದು ಕುಮಾರಣ್ಣ ರೇವಣ್ಣ ಬೇರೆ ಆಗ್ತಾರೆ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಕುಮಾರಣ್ಣನ ನಮ್ಮ ನಾಯಕರು. ನಾನು ಬದುಕಿರೋವರೆಗೂ ಕುಮಾರಣ್ಣ ದೇವೇಗೌಡರು ಏನು ಹೇಳ್ತಾರೆ ಅದು ದಾರದಿಲ್ಲ. ನಾನು ಅಷ್ಟೇ ನನ್ನ ಮಕ್ಳಿಗೂ ಹೇಳಿ ನಾನು ಸಾಯೋವರೆಗೂ ಈ ಪಕ್ಷದಲ್ಲಿ ಇರ್ತೀನಿ. ನನಗೆ ಆ ಥರ ನನ್ನ ಜೀವನದಲ್ಲಿ ನನಗೆ ಯಾವುದೇ ಬೇರೆ ಕುಮಾರಣ್ಣ ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು. ಸರ್, ಜಿಟಿ ದೇವೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿರುವಂಥದ್ದು ಏನು ಸರ್, ಇದು ಪ್ರಮುಖ ಕಾರಣ ಏನು ಸರ್? ನೋಡ್ರಿ, ಬೇರೆಯವ್ರಿಗೆ ಅದೆಲ್ಲ ತಲೆ ಹಾಕ್ಬೇಕ್ರಿ. ನಮ್ಮ ಪಕ್ಷ ನಾವು ಕೂತ್ಕೋತೀವಿ, ಸರಿಪಡಿಸ್ತೀವಿ. ಜಿಟಿ ದೇವೇಗೌಡರು ನಾನು ಮಾತಾಡ್ತೀನಿ, ದೊಡ್ಡವರು ಮಾತಾಡ್ತಾರೆ, ಕುಮಾರಣ್ಣ ಅವೆಲ್ಲ ಇರ್ತವೆ ಬಿಡಿ. ಈಗ ಅವರು ಆ ಟೈಮಲ್ಲಿತ್ತು. ಹರೀಶ್ ಅಣ್ಣ ಇಲ್ವಾ, ಬಂದಿರಲ್ವಾ ಕ್ಯಾನ್ವಾಸ್ಗೆ? ಹರೀಶ್ ಅಣ್ಣ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಸರಿಪಡಿಸ್ಕೊತೀವಿ. ಇವ್ರಿಗೆ ಯಾಕಪ್ಪ ತಲೆ ಕೆಡಿಸ್ಕೊತಾರೆ? ಅವ್ರದ್ದು ಮನೆ ಸರಿಪಡಿಸ್ಕೊಳ್ಳಿ, ನಮ್ಮದೇನು ಅವಶ್ಯಕತೆ. ಈಗ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ 12-13 ಶಾಸಕರನ್ನ ನಾನು ಕರ್ಕೊಂಬರ್ತೀನಿ ಅನ್ನೋ ಮಾತನ್ನ ಸಿ.ಪಿ. ಯೋಗೇಶ್ವರ್ ಅವರು ಹೇಳಿರುವಂಥದ್ದು. ಆ ಮುಖಾಂತರ JDS ಎಲ್ಲ ಶಾಸಕರನ್ನ ಕರ್ಕೊಂಬರ್ತೀನಿ ಅನ್ನೋ ಒಂದು ಅಸಮಾಧಾನ ಇದೆ ಅಲ್ಲಿ ಶಾಸಕರಿಗೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದೈತಲ್ಲ ಅಂತಂದರೆ ನೋವಾಯ್ತೈತೆ ನನಗೆ. ಕಾಂಗ್ರೆಸ್ನ ಈ 136 ಸೀಟ್ ಗೆದ್ದು ಇವತ್ತು ಇನ್ನು 12 ಸೀಟ್ ಬೇಕು ಅಂತವ್ರಲ್ಲ, ಇಂಥ ಪರಿಸ್ಥಿತಿ ಬಂದೈತಲ್ಲಪ್ಪ ಕಾಂಗ್ರೆಸ್ಸು. ಈಗ ಒಂದೇ ವರ್ಷ ಉದಾಹರಣೆ, 136 ಜನ ಗೆದ್ದು ಒಂದೇ ವರ್ಷದಲ್ಲಿ 150 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವತ್ತು ಸೋಲು ಅನುಭವಿಸಿದೆ. 23 ಜನ ಪಾರ್ಲಿಮೆಂಟ್ ಮೆಂಬರ್ ಗೆದ್ದವ್ರೆ. 123 ಕ್ಷೇತ್ರದಲ್ಲಿ ಇವತ್ತು 21 ಸೀಟು ಗೆದ್ದಿದ್ದೀವಿ. ಇನ್ನು 150 ಸೀಟು ಇವತ್ತು 21 ವಿಧಾನಸಭೆ ಲೆಕ್ಕ ಹಾಕಿದ್ರೆ 30 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 150 ಕ್ಷೇತ್ರದಲ್ಲಿ ಇವತ್ತು BJP ಮತ್ತು JDS ಪಕ್ಷ ಇವತ್ತು ವಿರೋಧ ಪಕ್ಷ ಹೆಚ್ಚಿಗೆ ಓಡ್ತಾ ಇದ್ದಾರೆ. ಒಂದೇ ವರ್ಷಕ್ಕೆ ಇವ್ರು ಗ್ಯಾರಂಟಿ ಎಲ್ಲ ಮಾಡಿ ತಗೊಂಡವ್ರಲ್ಲ. ಸುಮ್ಮನೆ ಮೊಮ್ಮಗ ನಿಖಿಲ್ ಗೆಲ್ಲಿಸ್ತಾ ಇರುವಂಥ ದೇವೇಗೌಡರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನ ಸಿ.ಪಿ. ಯೋಗೇಶ್ವರ್ ಅವರು ಹೇಳಿರುವಂಥದ್ದು. ನಿಖಿಲ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನಂಗೆ. ಕೆಲವು ಮುಖ್ಯಮಂತ್ರಿಗಳೇ ಸೋಲ್ತಾ ಇಲ್ವೇನ್ರಿ? ನಿಖಿಲ್ದಿರಲಿ, ಸೋಲು ಎಲ್ಲರಿಗೂ ಇರುತ್ತೆ. ನಾನು ಸೋತಿದ್ದೀನಿ, ಸಿದ್ದರಾಮಣ್ಣವರು ಸೋತವ್ರೆ, ಎಲ್ಲರೂ ಸೋತವ್ರೆ. ಈಗ ನಮ್ಮ ಸುರೇಶ್ ಅಣ್ಣ ಸೋತವ್ರೆ MP. ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ಅದನ್ನು ನಾವೆಲ್ಲ ತಲೆ ಕೇಳಿ ಸೋಲು ಗೆಲುವು ಇವೆಲ್ಲ ನಾವು ಕಾಮನ್. ಸೋಲ್ತಾರೆ ಅಂತ ಇನ್ನೂ ನಿಖಿಲ್ಗೇನು ಏಜ್ ಆಯ್ತಾ? ಇನ್ನೂ 34 ವರ್ಷ, ಇನ್ನೂ ಯಂಗೇಜು. ದುಡಿತಾನೆ, ಕೆಲಸ ಮಾಡ್ತಾನೆ, ಜನ ಓಟ್ ಕೇಳ್ತಾನೆ, ಜನ ಆಶೀರ್ವಾದ ಮಾಡಿದ್ರೆ MLA ಆಯ್ತಾರೆ. ತಮ್ಮ ರಾಜಕೀಯ ಒಂದು ಹಿತದೃಷ್ಟಿಯಿಂದ ಮಗನ ರಾಜಕೀಯ ಭವಿಷ್ಯವನ್ನು ಬಲಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂಥದ್ದು. ಅದು ನೋಡ್ರಿ, ಕಾಂಗ್ರೆಸ್ಗಿನ್ನೇನಿಲ್ಲ. ಅವ್ರ ಪಕ್ಷನ ಅವ್ರಿಗೆ ಯಾಕೆ 12 ಜನ ಕರ್ಕೊಬತ್ತೀನಿ? ಅವ್ರ ಪಕ್ಷದಲ್ಲಿ ಯಾಕೆ ಅವ್ರಿಗೇನು ಅನುಮಾನ ಐತಾ? ಈಗ ಪರಮೇಶ್ವರನೇ ಹೇಳಿದ್ರು, ಎಷ್ಟು ದಿನ ಇರ್ತದೋ ಏನೋ ಈ ಪಕ್ಷ ಅಂತ. ಯಾತಕ್ಕೆ ಅವ್ರು ಗಾಬರಿ ಆಗೋದು ಬೇಡ. ಇನ್ನೂ ಅವ್ರಿಗೆ 3 ವರ್ಷ ಐತೆ, ಒಳ್ಳೆ ಕೆಲಸ ಮಾಡಿ, ಜನಸೇವೆ ಮಾಡಿ, 2028ಕ್ಕೆ ನಾವೇ ಬರ್ತೀವಿ ಅಂತಾರೆ. ಬರಲಪ್ಪ, ನಮಗೆ ಸಂತೋಷ. ಸರ್, BJP ಜೊತೆ ಮೈತ್ರಿ ಆಗಿದ್ದಕ್ಕೆ ರಾಮನಗರ ಚನ್ನಪಟ್ಟಣ 2 ಕ್ಷೇತ್ರಗಳಲ್ಲಿ ನಿಖಿಲ್ ಸೋತ್ರ. BJP ಜೊತೆ ಮೈತ್ರಿ ಆಗೋತ್ತಿಗೆ ರಾಮನಗರ ಲೋಕಸಭೆ ಕ್ಷೇತ್ರನೂ ಗೆದ್ದು, ಮಂಡ್ಯ ಕ್ಷೇತ್ರನೂ ಗೆದ್ದು, ಮೈಸೂರು ಗೆದ್ದು, ಕೋಲಾರನೂ ಗೆದ್ದು, ಬೆಂಗಳೂರಲ್ಲಿ 3 ಕ್ಷೇತ್ರ ಗೆದ್ದು, ಇನ್ನೇನೈತೆ ಹೇಳಿ?
ಯಾಕೆ ಬಿ ಜೆ ಪಿ ಜೊತೆ ಮೈತ್ರಿ? ಇವತ್ತು ಈ ರಾಷ್ಟ್ರದಲ್ಲಿ ಮೋದಿಯರಂಥ ನಾಯಕರು ಸಿಕ್ಕಿರೋದು ನಮಗೆ ಪುಣ್ಯ. ಸರ್, ಈಗ CM ಮತ್ತು DCM ಇಬ್ಬರು ಕೂಡ ಹಳೆ ಮೈಸೂರು ಭಾಗದಲ್ಲಿ JDSನ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಒಂದು ಕ್ಷೇತ್ರಗಳಲ್ಲಿ ಪ್ರಬಲವಾಗಿದೆ, ಅಲ್ಲೇ ಒಂದು ಅಹಿಂದ ಸಮಾವೇಶಗಳನ್ನು ಮಾಡುವಂಥದ್ದು, ಗ್ಯಾರಂಟಿ ಸಮಾವೇಶಗಳು ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಜನ ಮುಗಿಸ್ಬೇಕು ಹೊರತು ಜನ ದೇವರು, ಜನ ಮುಗಿಸ್ಬೇಕು. ಜನ ಮುಗಿಸಿದ್ರೆ ಸಂತೋಷ, ಜನ ಆಶೀರ್ವಾದ ಮಾಡಿದರೆ ಕೆಲಸ ಮಾಡ್ತೀವಿ ಅಷ್ಟೇ. ಜನ ಏನಾದ್ರು ನಮಗೆ ಆಶೀರ್ವಾದ ಮಾಡಿ ಕೆಲಸ ಮಾಡೋಕ್ಕೆ ಬಂದರೆ ಮಾಡ್ತೀವಿ, ಬೇಡ ಅಂದರೆ ಮಲ್ಲಿರ್ತೀವಿ. ಇವಿಷ್ಟು ರೇವಣ್ಣವರ ಮಾತಾಗಿರುವಂಥದ್ದು. ಜನ ಆಶೀರ್ವಾದ ಮಾಡಿದ್ರೆ ನಾವು ಕೆಲಸ ಮಾಡ್ತೇವೆ, ಇಲ್ಲದೇ ಇದ್ರೆ ಮನೇಲಿ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.